ಏನಪ್ಪ ಜಿನ ಇವನು ವೀಡಿಯೋ ಮಾಡ್ಕೊಂಡೆ ನಿಂತಾನ ಅಂತ ಹೇಳ್ಬೋದು ನೀವು. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ, ಎಲ್ಲ ಕೆಲಸದವ್ರು ಅಂದ್ಕೊಂಡು ಮಾಡಿದ್ರೆ ಹೆಂಗೆ ದೇಶ ಮುಂದರಿಯೋದು ಹೆಂಗೆಪ್ಪ? ಯಾಕಂದ್ರೆ ನಾನು ವೃತ್ತಿ, ನಾವೊಂದು ಹೆಣ್ಣು ಕೂದಿರ್ನಿಲ್ವಲ್ಲ, ಮಟ್ಟಿಲ್ವಲ್ಲ, ಏನಪ್ಪ ಮಾಡೋದು ಅಂತ ನಾವು ಯೋಚನೆ ಮಾಡ್ತಾಯಿರ್ತೀವಿ ಅಲ್ವಾ. ರೈತರ ಮಕ್ಕಳಿಗೂ ಕೊಡಿ, ಗೋರ್ಮೆಂಟ್ನವ್ರಿಗೂ ಕೊಡಿ. ಆದಷ್ಟು ರೈತರ ಮಕ್ಕಳು ನೋಡಿ ಎಂಥ ಬೆಳವಣಿಗೆ ಬೆಳೆದಾನ. ಹಣ್ಣ ಹೆಂಡ್ತಿಗೆ ತಗೊಂಡೋಗಿ ತಿನ್ನಿಸ್ತಾನೆ ಅವನು. ಚೆನ್ನಾಗಿ ನೋಡ್ಕೊತಾನೆ ಒಬ್ಬ ರೈತ. ಗೋರ್ಮೆಂಟ್ನವ್ರು ನೋಡ್ಕೊತಲ್ಲ ಅಂತ ಹೇಳ್ತಲ್ಲ, ಅವರು ಸಂಬಳ ಬಂದಾಗ ಮಾತ್ರ ನೋಡೋದು ಅಷ್ಟೇ. ರೈತ ಹಂಗಿಲ್ಲ, 1 ವರ್ಷ ಬೆಳೆದ್ರೆ 3-4 ವರ್ಷ ಮಡಿಕೊಂಡು ಊಟ ಮಾಡ್ತಾನೆ ಒಬ್ಬ ರೈತ. ಹಂಗೆ ಎತ್ತು ನೋಡಿ ಹೆಣ್ಣು ಕೊಡಿ, ತಿಪ್ಪೆ ನೋಡಿ ಹೆಣ್ಣು ಕೊಡಿ ಅಂತ ಹೇಳ್ತಾಯಿದ್ರು ನಮ್ಮ ಅಪ್ಪನ ಕಾಲದಲ್ಲಿ. ನೆನ್ನೆನೂ ಹಾಕಿದೆ ವೀಡಿಯೋನ. ಏನಕ್ಕಪ್ಪ ಇವರು ಶಿವಕುಮಾರ್ ವೀಡಿಯೋ ಮಾಡ್ಕೊಂಡು ನಿಂತಿರ್ತಾರ ಅಂತ ಹೇಳ್ಬೋದು. ನಮ್ಗೆ ಹೆಣ್ಣು ಗಂಡು ಕೂದ್ರಿಲ್ವಲ್ಲ, ಮಟ್ಟಿಲ್ವಲ್ಲ ಅನ್ನೋದು ಭಾವನೆ ನಮಗೆ. ಏನು ಮಾಡ್ತೀರಿ, ಜಿನ ಆಯಿತು ಬೆಳಗಾಯಿತು ಅಂದ್ರೆ ಸುತ್ತೋದು. ಬೆಳಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ತಿಂದರೆ ಬೆಳಗ್ಗೆ ಇಲ್ಲ. ಹೋಗಿ ತೋರಿಸಿ ಒಪ್ಪಂದ ಮಾಡೋ ಗಂಟ 7-11 ತುಂಬೋಯ್ತದ. ಕಣ್ಣು ಸರಿಲ್ಲ, ಕಾಲು ಸರಿಲ್ಲ, ಅವ್ನು ಎಜುಕೇಟ್ ಸರಿಲ್ಲ, ಕ್ಯಾರೆಕ್ಟ್ರ್ ಸರಿಲ್ಲ, ಅದು ಸರಿಲ್ಲ, ಇದು ಸರಿಲ್ಲ ಅಂತಾರ. ಯಾರು ಅದೃಷ್ಟ, ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಸುತ್ತಿ ಸಾಕಾಗಿ ಬೇಜಾರಾಗ್ಬಿಟ್ಟು ಯಾಕಪ್ಪ ಇದು ನನ್ನ ಈ ಕೆಲಸನ ರೂಢಿ ಮಾಡ್ಕೊಂಡೆ ನಂಗೆ ಆಗ್ಬಿಟ್ಟೈತೆ. ಏನೂ ಮಾಡೋಕ್ಕಾಗಲ್ಲ. ನೋಡಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಪಾಪ, ಒಳ್ಳೇದಾಗಲಿ. ನಮಗೊಂದಷ್ಟು ಕಾಸು ಕೊಡ್ತಾನೆ ಒಬ್ಬ ರೈತ. ನಮ್ಮ ಮನೆಗೆ ತಿನ್ನೋಗಪ್ಪ ಅಂದ್ಬಿಟ್ಟು ಒಂದು 4 kg 5 kg ಹಣ್ಣು ಕೊಡ್ತಾನೆ, ಪುಣ್ಯಾತ್ಮ. ಅಂಥ ಮಕ್ಕಳಿಗೆ ಹೆಣ್ಣು ಕೊಡಿ. ಯಾಕೆ ಬೆಳೆದಿದ್ದಾನೆ ನೋಡಿ ತೋಟದಲ್ಲಿ, ಸಾಕು. ಇದಕ್ಕಿಂತ ಬೇಕಾ ತೋಟ? ನೋಡಿ, ಲೈಫು ನಿಮ್ಮ ಅಕ್ಕ ಮರಿ ಇರೋ ಗಂಟ ಕೂತಿ ತಿಂದರೂ ಕರಗಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕೆ ಬೆಳಗ್ಗೆನೇ ಬಂದು ಹಿಂಗೆ ವೀಡಿಯೋ ಮಾಡ್ಕೊಂಡು ಹೀಗೆ ಮಾಡ್ತಾನೆ ಅಂತ. ನಮಗೂ ಹೆಣ್ಣು ಗಂಡು ಸಿಕ್ಬಿಟ್ರೆ ಕೊಟ್ಟವ್ರಿಗೆ ಕೊಟ್ಕೊಂಡು ನೆಟ್ ಮಾಡ್ಕೊಂಡು ನೀರು ಇಕ್ಕೊಂಡು ಹೋಗ್ಬೋದು. ಕೊಡೋರು ಎಲ್ಲಿ ಗಂಟೆ ಕೊಡ್ತಾರೆ ಹೇಳಿ? ಸಂಪಾದನೆ ಮಾಡಬೇಕು ಅಂತ ನಮಗೂ ಆಸೆ ಇದೆ. ದಿನ ಆಯಿತು ಬೆಳಗಾಯಿತು, ಅಲ್ಲಿ ಹೆಣ್ಣದ ಇಲ್ಲದ ಇಲ್ಲಿ ಗಂಡದ ಅಂತ ಹೋದ್ರೆ ಆಲೆ ಕಾಫಿ ಹುಡುಗ ಇಷ್ಟ ಆದ್ರೆ ಕಾಫಿ ಲೋಟನ ಚೆನ್ನಾಗಿ ಸ್ಟೈಲಾಗಿ ತಂದುಬಿಡ್ತಿಲ್ಲ. ಹುಡುಗ ಇಷ್ಟ ಇಲ್ಲ ಅಂದ್ರೆ ಆ ಲೋಟನ ತಡಾರನ್ನ ಇಟ್ಬಿಟ್ಟು ಹೊಂಟೋಗೋದು. ಅಂದರೆ ಅಲ್ಲಿ ತಿಳ್ಕೊಬೇಕು ನಾವು, ಇದು ಇಷ್ಟ ಇಲ್ಲ ಅನ್ನೋ ಲೆಕ್ಕ. ನೋಡಿ ರೈತ ಹೆಂಗೆ ಬೆಳೆದಿದ್ದಾನೆ, ಯೋಚನೆ ಮಾಡಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಮತ್ತು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಬೇಡ್ಕೊತೀನಿ. ಚಾಮುಂಡೇಶ್ವರಿ, ನಾನು ನಂಬಿರೋ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಒಬ್ಬನಿಗೆ ಒಳ್ಳೇದು ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇಲ್ಲ, ಇಡೀ ದೇಶಕ್ಕೆ ಒಳ್ಳೇದು ಮಾಡಲಿ. ರೈತರ ಮಕ್ಕಳಿಗೆ ದಯವಿಟ್ಟು ಹೆಣ್ಣು ಕೊಡಿ, ಕೈ ಮುಗಿದು ಕೇಳ್ಕೊತೀನಿ. ಅವ್ರ ಮನೆ ವಿಚಾರಣೆ ಮಾಡಿ, ಒಳ್ಳೆಯವರೋ ಕೆಟ್ಟವರು ಅಂತ ಅಕ್ಕಪಕ್ಕದವ್ರು ಕೇಳ್ಕೊಳ್ಳಿ. ನಾವೇನು ಬಿಡಿ ತೋರಿಸ್ಬಿಟ್ಟು ಈಚೆ ಬಂದ್ಬಿಡ್ತೀವಿ. ಲೈಫ್ ಲಾಂಗಲ್ಲಿ ಪಾಪ ಹುಡುಗಿ ಕಷ್ಟಪಡೋದು ನೋಡಿ ಇಷ್ಟಪಟ್ಟು ಪರವಾಗಿಲ್ಲ ಈ ಮನಸ್ಥಾನಕ್ಕೆ ಹೆಣ್ಣು ಕೊಡ್ಬೋದು ಅಂತ ವಿಚಾರಣೆ ಮಾಡ್ಕೊಳ್ಳಿ. ನಮ್ಮದೇನೋ ಗೊತ್ತಾ, ತೋರಿಸ್ತೀವಿ ಅಷ್ಟೇ. ಈಗ ದಳ್ಳಾಳಿ 3 ಲೀಟ್ರ್ ಹಾಲು ಕರಿತಂದ್ಬಿಟ್ಟು ಆ ಸೈಡ್ ಕೊಡ್ತಾನೆ. ತಗೊಂಡೋಗಿ ಅದಕ್ಕೆ ಚೆನ್ನಾಗಿ ಮೇಯಿಸಿ ಗೀಸಿ ಎಲ್ಲ ಕರೆದ 4 ಲೀಟ್ರ್ ಕರೀತಾ. ಅವ ಬರೀ ಕಾಲಿಗೆ ಒಂದು ಕಟ್ಟಾಕ್ಬಿಟ್ಟು 2 ಲೀಟ್ರ್ ಕರೀತು. ಆ ದಳ್ಳಾಳಿನ ಇಳ್ಕೊಬ ಅಂತಂದ್ರೆ ದಳ್ಳಾಳಿಯವ್ನು ಬರಲ್ಲ. ದಳ್ಳಾಳಿಯವ್ನು ಮಾಡ್ಸಗಂಟ ಮಾತ್ರ ಇರೋದು. ನಾನು ಅದನ್ನೂ ಸತ್ಯ ಹೇಳ್ತೀನಿ. ವಿಚಾರಣೆ ಮಾಡ್ಕೊಂಡು ಹೆಣ್ಣು ಕೊಡಿ, ಯಾವುದೇ ಕಾರಣಕ್ಕೂ. ತೋರಿಸ್ತವ್ರಿಗೆ ಮರ್ತವ್ರಿಗೆ ಯಾವುದೇ ಕಾರಣಕ್ಕೂ ತಪ್ಪು ಬರಬಾರ್ದು. ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ, ಇನ್ನು ಬೇರೆಯವ್ರು ಕೇಳ್ತಾರಾ? ನಾನು ಯಾಕೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಅಂದರೆ, ಒಂದು ನಮ್ಮ ದೇಶ ಚೆನ್ನಾಗಿರಲಿ. ರೈತ ಪಾಪ ಕಷ್ಟಪಟ್ಟು ಬೆಳಿತಾನೆ, ಅಂಥವ್ರಿಗೆ ಹೆಣ್ಣು ಕೊಡಿ. ಚೆನ್ನಾಗಿರಲಿ, ಎಲ್ಲರೂ ಇರಬೇಕು, ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ನೆನ್ನೆ ಅಲ್ಲಿಗೆ ಹೋಗಿದೆ, ಎಲ್ಲಿ ಚಿಕ್ಕಣ್ಣವ್ರ ಮನೆಗೆ ಹೋಗಿದೆ. ತೋಟ ಎಲ್ಲನೂ ವೀಡಿಯೋ ಮಾಡಿದೆ ನೋಡಿ. ಅಂಥವ್ರಿಗೂ ಹೆಣ್ಣು ಸಿಕ್ಕೋದು 37 ಆಗಿದೆ ಏಜು ಚಿಕ್ಕಣ್ಣಂಗೆ ಅಲ್ವಾ. ಈಗೆಲ್ಲ ದೊಡ್ಡವ್ರು ನೋಡಿದ್ರೆ ಬಡವರು ನೋಡೋದು ಯಾರು? ಯೋಚನೆ ಮಾಡಿ. ಒಬ್ಬ ಬಡವ ನೋಡಿ ಕಷ್ಟಪಟ್ಟು ಹೆಂಗೆ ಬೆಳೆದಿದ್ದಾನೆ. ಇಂಥವ್ರಿಗೆ ಹೆಣ್ಣು ಕೊಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ.